ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಧೂಳೆಬ್ಬಿಸಿದ್ದಾರೆ. ಅವರು ತಂದಂತಹ ಸುನಾಮಿ ತಮಿಳುನಾಡಿನ ಪ್ರಸ್ತುತ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳು ಎಲ್ಲರನ್ನ ಕೂಡ ಕಂಪ್ಲೀಟ್ ಆಗಿ ಸ್ವೀಪ್ ಮಾಡ್ದಂಗಿದೆ. ದ್ರಾವಿಡರ ನಾಡಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದು ಹೇಗೆ ಟಿವಿಕೆ ಪಕ್ಷ? ಹಾಗಾದ್ರೆ ಎಲ್ಲರೂ ಹೇಳ್ತಾ ಇರೋದು ಸ್ಟಾರ್ ಇಮೇಜ್ ಇತ್ತು, ಪರಿಶ್ರಮ ಏನು ಪಡಲಿಲ್ಲ, 2 ವರ್ಷದ ರಾಜಕೀಯ ಪಕ್ಷ ಎಲ್ಲ ಈಸಿಯಾಗಿ ಆಗೋಯ್ತು, ಫ್ಲೂಕಲ್ ಆಗೋಯ್ತು ಅಂತ. ಫ್ಲೂಕ್ ಅಲ್ಲ, ಅಲ್ಲಿ ವಿಪರೀತ ತಯಾರಿಗಳಿತ್ತು, ವಿಪರೀತ ಸ್ಟ್ರಾಟಜಿ ಇತ್ತು. ಇದರ ಕಾರಣಕ್ಕೆ ಎದುರಾಳಿಗಳು ಮಕಾಡೆ ಮಲಗಿದ್ರು. ಇಲ್ಲಾಂದ್ರೆ ಜಸ್ಟ್ ಇಮ್ಯಾಜಿನ್, DMK ಅಂತಹ ಪಕ್ಷವನ್ನ ಸೋಲಿಸೋದಕ್ಕೆ ಏಕಾಏಕಿ ಏನೂ ತಯಾರಿ ಇರಲಿಲ್ಲ ಅಂದರೆ ಸಾಧ್ಯ ಆಗ್ತಾ ಇತ್ತ, ಜಸ್ಟ್ ಒಂದು ಸ್ಟಾರ್ ಇಮೇಜ್ ಸಾಧ್ಯ ಆಗ್ತಾ ಇತ್ತ ಅಂತ. ಸೊ ತುಂಬ ಅನಾಲಿಸಿಸ್ನೆಲ್ಲ ನೋಡಿದಾಗ, ಆಮೇಲೆ ತಮಿಳ್ನಾಡಲ್ಲಿ ಜನ ಯಾವ್ಯಾವ ಕಾರಣಕ್ಕೆ ಇವರಿಗೆ ವೋಟ್ ಹಾಕಿದ್ದಾರೆ, ವೋಟು ಸೀಟಾಗಿ ಪರಿವರ್ತನೆ ಆಗಿದೆ ಅಂತ ನೋಡಿದಾಗ ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬೀಳ್ತಾ ಇದೆ. ಕೇವಲ ತಮ್ಮ ಸ್ಟಾರ್ ಇಮೇಜು ಮತ್ತೊಂದು 4 ಜನ ಹೊಗಳೋ ಭಟ್ರನ್ನು ಕಟ್ಕೊಂಡು ವಿಜಯ್ ಓಡಾಡಿರಲಿಲ್ಲ. ಆಮೇಲೆ ತಮ್ಮ ಸೋಷಿಯಲ್ ಮೀಡಿಯಾ ಫ್ಯಾನ್ ಪೇಜ್ಗಳನ್ನು ಜಸ್ಟ್ ಇನ್ನೊಬ್ಬ ನಟನನ್ನು ಟಾರ್ಗೆಟ್ ಮಾಡೋದಕ್ಕೆ ಇಟ್ಕೊಂಡಿರಲಿಲ್ಲ. ಹೇಳ್ತೀವಿ ಆ ಡೀಟೇಲ್ಸನ್ನು. ದಳಪತಿ ರಾಜಕೀಯ ಕ್ಷಿಪಣಿ ದಾಳಿ 9 ತಿಂಗಳಿಂದ ರೆಡಿ ಆಗಿದ್ದಲ್ಲ, ಬದಲಾಗಿ 2021ರಲ್ಲೇ ಪಿಚ್ ಟೆಸ್ಟ್ ಮಾಡೋ ಕೆಲಸವನ್ನ ಯಾರಿಗೂ ಗೊತ್ತೇ ಇಲ್ಲದಂತೆ ಜನನಾಯಕನ್ ಮಾಡಿದ್ರು. 6 ಸ್ಟ್ರಾಟಜಿಗಳನ್ನು ಉಪಯೋಗಿಸಿದ್ರು. ಅದರಲ್ಲೂ ಅನಿಲ್ ಸೈನ್ಯ ಸ್ಟಾಲಿನ್ ಕೋಟೆಯನ್ನ ಚಿತ್ರಗೊಳಿಸಿದಂತಹ ಅಸಲಿ ಸ್ಟೋರಿ ಅನಿಲ್ ಸೈನ್ಯ. ಹೆಸರು ಕೇಳಿಲ್ವಲ್ಲ ನಾವು, ಏನ್ ಕತೆ ಇದು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಕೂಡ ಕೊಡ್ತೀವಿ. ಮತ್ತು ಇಲ್ಲಿನ ಪಾರ್ಟ್ ಟೈಮ್ ರಾಜಕಾರಣಿಗಳು ನೋಡಿ ಕಲಿಬೇಕಾದಂತಹ ವಿಚಾರ. ಪಾರ್ಟ್ ಟೈಮ್ ರಾಜಕಾರಣಿಗಳಂದ್ರೆ ಕೆಲವರೆಲ್ಲ ಸಿನಿಮಾನೂ ಮಾಡ್ತೀನಿ, ಇದನ್ನು ಮಾಡ್ತೀನಿ, ನೋಡೋಣ ಅಂತಿದ್ರಲ್ಲ, ಅವರೆಲ್ಲ ನೋಡಿ ಕಲಿಬೇಕಾಗಿರುವಂತಹ ವಿಚಾರ. ಆಮೇಲೆ ಕೇವಲ ಫ್ಯಾನ್ ಕ್ಲಬ್ಬನ್ನು, ತನ್ನ ಸೈನ್ಯವನ್ನ ಇನ್ನೊಬ್ಬ ನಟನನ್ನ ಟಾರ್ಗೆಟ್ ಮಾಡೋದಕ್ಕೆ, ಇನ್ನೊಬ್ಬ ನಟನನ್ನ ಆ ಮಗ ಈ ಮಗ ಅಂತ ಬೈಯೋದಕ್ಕೆ ಉಪಯೋಗಿಸ್ಲಿಲ್ಲ ಅವರು. ಸೋಷಿಯಲ್ ಮೀಡಿಯಾದ ಯುಟಿಲೈಸೇಷನ್ ತಮ್ಮ ರಾಜಕೀಯ ಛಾಪನ್ನು ಮೂಡಿಸೋದಕ್ಕೆ ಯೂಸ್ ಮಾಡಿದ್ರು. ಸೊ 2011, 12, 13ರಲ್ಲಿ ಆವಾಗಲೇ ಏನು ದೂರದೃಷ್ಟಿ ಇಟ್ಕೊಂಡಿದ್ರು ಇವರು? ಡೀಟೇಲ್ಸ್ ನೋಡಿ. ತಮಿಳಿನಲ್ಲಿ ಅನಿಲ್ ಅಂತ ಹೇಳಿದ್ರೆ ಅಳಿಲು ಅಂತ ಅರ್ಥ. 2011ರಲ್ಲಿ ಜಯಲಲಿತಾ ಅವರಿಗೆ ವಿಜಯ್ ಸಪೋರ್ಟ್ ಮಾಡಿದ್ರು. ಆಗ ರಾಮಾಯಣದ ಅಳಿಲಿಗೆ ವಿಜಯ್ ಸೇವೆಯನ್ನು ಹೋಲಿಸಿದ್ರು ಅವರ ತಂದೆ, ವಿಜಯ್ ಅವರ ತಂದೆ. ಆವತ್ತಿನಿಂದ ವಿಜಯ್ಗೆ ರಾಜಕೀಯ ಆಸಕ್ತಿಗಳಿದ್ವು. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ತನ್ನ ಬೆಂಬಲಿಗರನ್ನ ಯಾವುದೇ ಪಕ್ಷದ ಚಿಹ್ನೆಯಲ್ಲಿ ಅವರು ಇಳಿಸಿರ್ಲಿಲ್ಲ. ಅಂದ್ರೆ AIDMK, DMK ಯಾರ ಜೊತೆಗೂ ಗುರುತಿಸ್ಕೊಳ್ಳಿಲ್ಲ, ಹೆಸರೇ ಇಲ್ಲದೆ, ಅಂದ್ರೆ ಈ ಪಾರ್ಟಿ ಅಂತ ಹೆಸರೇ ಇಲ್ಲದೆ ಸ್ವತಂತ್ರವಾಗಿ ಸ್ಥಳೀಯ ಸಂಸ್ಥೆಯಲ್ಲಿ ನಿಲ್ಲಿಸಿದ್ರು. ಸೈಲೆಂಟ್ ಆಗಿ ತಮ್ಮ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಿದ್ರು. ಯಾವುದೇ ಪಾರ್ಟಿಗಾದ್ರೂ ಕೂಡ ಕೇಡರ್ ಬೇಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಜಯ್ ಕೇಡರ್ ಬೇಸ್ ಇತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ 2021ರ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಅಷ್ಟು ಜನರನ್ನು ನಿಲ್ಲಿಸಿ ಗೆಲ್ಲಿಸಿಕೊಂಡಿದ್ದು ಎಷ್ಟು ಜನರನ್ನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಟೋಟಲ್ ಆಗಿ 115 ಸೀಟ್ಗಳನ್ನು ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಗೆದ್ದುಕೊಂಡಿದ್ರು. ಅಂದರೆ ವಿಜಯ್ ನೆಟ್ವರ್ಕ್ ಎಷ್ಟು ಡೀಪ್ ಆಗಿ ತಮಿಳ್ನಾಡಲ್ಲಿ ಹಬ್ಬಿತ್ತು ಅನ್ನೋದಕ್ಕೆ ಇದು ಉದಾಹರಣೆ. ಮತ್ತು ಅವರು ಸಿನಿಮಾದಲ್ಲಿ ನಟಿಸ್ತಾ ಇದ್ರಲ್ಲ, ಅವರು ಸಿನಿಮಾದಲ್ಲಿ ಚೂಸ್ ಮಾಡ್ಕೊಳ್ತಾ ಇದ್ದಂತಹ ಟಾಪಿಕ್ ಲಾಸ್ಟ್ 15 ಇಯರ್ಸಿಂದ ಸರ್ಕಾರದ ವ್ಯವಸ್ಥೆ ವಿರುದ್ಧ ಹೋರಾಟ, ಮತ್ತು ಈ ಮತದಾನದ ಟೈಮ್ನಲ್ಲಿ ಆಗುವಂತಹ ಫ್ರಾಡು, ಅದನ್ನು ಹೇಗೆ ಪ್ರಶ್ನೆ ಮಾಡ್ಬೋದು. ಆಮೇಲೆ ಸರ್ ಆ ಟೈಟಲ್ಗಳು, ಸಿನಿಮಾದ ಟೈಟಲ್ಗಳು, ಫಾರ್ ಎಕ್ಸಾಂಪಲ್ ತಲೈವ ಅಂತ ಒಂದು ಸಿನಿಮಾ ಮಾಡಿದ್ರು ಅವರು 2013ರಲ್ಲಿ. ಟ್ಯಾಗ್ ಲೈನ್ ಇದ್ದಿದ್ದೇನು ಗೊತ್ತಾ? ಟೈಮ್ ಟು ಲೀಡ್ ಅಂತ ವಿಪರೀತ ದೊಡ್ಡ ಗಲಾಟೆ ಆಗೋಗಿತ್ತು ಆ ಟೈಮ್ನಲ್ಲಿ. ಓಕೆ, ಈಗ ಒಂದಷ್ಟು ಡೀಟೇಲ್ಸ್ ಕೊಡ್ತೀವಿ ನಿಮಗೆ. ನೋಡಿ, ದಳಪತಿ ಸೈನ್ಯದ ಅತಿ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಅವರ ಅಭಿಮಾನಿಗಳು ಮೌತ್ ಟು ಮೌತ್ ಪಬ್ಲಿಸಿಟಿಯನ್ನು ವಿಜಯ್ ಪರವಾಗಿ ಮಾಡಿದ್ರು. ತಳಮಟ್ಟದಲ್ಲಿ ವಿಜಯ್ ಸೇನೆಯಾಗಿ ಅವರೆಲ್ಲರೂ ರೂಪುಗೊಂಡಿದ್ರು. ತಳಮಟ್ಟದಲ್ಲಿ ಜನರನ್ನು ತಲುಪಿದ್ರೆ ನಮಗೆ ವೋಟು ಸೀಟಾಗಿ ಕನ್ವರ್ಟ್ ಆಗೋದಕ್ಕೆ ಹೆಚ್ಚು ಶ್ರಮ ಬೇಕಿರಲಿಲ್ಲ ಅನ್ನೋದು ವಿಜಯ್ ಅವರ ಅರಿವಿಗೆ ಬಂದಿತ್ತು. ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಅಭಿಮಾನಿ ಬಳಗವನ್ನು ವಿಜಯ್ ಬಳಸ್ಕೊಂಡ್ರು. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಇನ್ನೊಬ್ಬ ನಟನನ್ನು ಟಾರ್ಗೆಟ್ ಮಾಡಲೇ ಇಲ್ಲ ಇವರು ವಿಪರೀತವಾಗಿ ದಾಸೋಹದ ವ್ಯವಸ್ಥೆಯನ್ನು ಹಮ್ಮಿಕೊಳ್ತಾ ಇದ್ರು. ಆಮೇಲೆ ಬ್ಲಡ್ ಕ್ಯಾಂಪ್ ಇರ್ಬೋದು, ಸಣ್ಣ ವಿಚಾರಗಳು. ಕೊರೋನಾ ಟೈಮ್ನಲ್ಲಿ 1.5 ಕೋಟಿ ರೂಪಾಯಿ ಅಷ್ಟೇನೋ ದುಡ್ಡು ಕೊಟ್ಟಿದ್ರು. ಅದು ಒಳ್ಳೆ ಮಟ್ಟದಲ್ಲಿ ಪ್ರಚಾರ ಸಿಕ್ಕಿತ್ತು ಇವರಿಗೆ. ರಿಸಲ್ಟ್ ಎಲೆಕ್ಷನ್ಗೂ ಮುಂಚೆ, ಅಂದರೆ ರಿಯಲ್ ಎಲೆಕ್ಷನ್ಗೂ ಮುಂಚೆ ಪಿಚ್ ಟೆಸ್ಟನ್ನು 2021ರಲ್ಲಿ ಮಾಡಿದ್ರು. ಕಾಲಕ್ಕೆ ಸಂದರ್ಶನಗಳ ಮೂಲಕ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿದರು. ಅಂದರೆ ಅವರು ಇಡೀ ಪಾರ್ಟಿಯನ್ನು ಹೇಗೆ ರೆಡಿ ಮಾಡಿದರು ಅಂತ. ವಿಸಲ್ ಚಿಹ್ನೆ ವೇಗವಾಗಿ ಜನರನ್ನು ತಲುಪೋದಕ್ಕೆ
ಪ್ಲಾನ್ ಕೂಡ ಮಾಡಿಕೊಂಡ್ರು. ಫಸ್ಟೇ ವಿಸಿಲ್ ಪೋಡುವಂತ ಜನ ಹೇಳ್ತಿದ್ರಲ್ಲ, ಅದರ ಲಾಭವನ್ನು ಇವ್ರು ಮಾಡಿಕೊಂಡ್ರು. ಕಡಿಮೆ ಖರ್ಚಿನಲ್ಲಿ ವಿಸಿಲ್ ಬಗ್ಗೆ ಪ್ರಚಾರ ಎಲ್ಲ ಕಡೆಗಳಲ್ಲೂ ಸಿಕ್ತು ಅವ್ರಿಗೆ. ದಳಪತಿ ಕಂಟ್ರೋಲ್ನಲ್ಲೇ ಚೆನ್ನೈ ಟು ಲೋಕಲ್ ತಂತ್ರಗಾರಿಕೆಯನ್ನು ಮಾಡಿದ್ರು. ಚೆನ್ನೈ ಅಂತ ಹೇಳಿದ್ರೆ DMK ಭದ್ರಕೋಟೆ, ಅಲ್ಲಿಂದಲೇ ಎದುರಾಳಿಗಳನ್ನು ಮೆಟ್ಟೋದು ಹೇಗೆ ಅಂತ ನೋಡಿದ್ರು. ವಿರೋಧಿಗಳ ಟೀಕೆಗಳನ್ನು TVK ಮೆಟ್ಟಿಲಾಗಿಸ್ಕೊಂಡ್ರು. ಇನ್ಫ್ಯಾಕ್ಟ್ TVKಗೆ ಇಷ್ಟು ಪ್ರಚಾರ ಸಿಗೋದಕ್ಕೆ DMK ಮತ್ತು AIADMK ಅವರೇ ಕಾರಣ. ಅನಿಲ್ ಪದವನ್ನು ವಿಪಕ್ಷಗಳು ಟೀಕಿಸಿದ್ರು. ಯಾವುದೇ ರೀತಿ ನೆಗೆಟಿವ್ ಪಬ್ಲಿಸಿಟಿಗೂ ತಲೆ ಕೆಡಿಸ್ಕೊಳ್ಳಿಲ್ಲ. ವಿಜಯ್ ಪ್ರಕಾರ ಎನಿ ಪಬ್ಲಿಸಿಟಿ ಈಸ್ ಪಾಸಿಟಿವ್ ಪಬ್ಲಿಸಿಟಿ ಅನ್ನೋ ರೀತಿಯಲ್ಲಿ ಇತ್ತು. ಸೊ ಅವ್ರು ಯಾವುದನ್ನು ಹೆಚ್ಚು ಟೀಕೆ ಮಾಡ್ತಿದ್ರು ಅದನ್ನು ಇನ್ನೂ ಹೆಚ್ಚಾಗಿ ಓಪನ್ ಆಗಿ ಬಳಸ್ತಾ ಇದ್ರು. ವಿಜಯ್ ಬಿಹೇವಿಯರ್ ಹೀಗೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, ಇನ್ಫ್ಯಾಕ್ಟ್ 2013ರಿಂದ ಅವ್ರು ನಟಿಸಿರುವಂತಹ ಸಿನಿಮಾಗಳನ್ನು ನೋಡಿದ್ರು ಕೂಡ ಈ ತಲೈವ, ಸರ್ಕಾರು, ಕತ್ತಿ, ಇದೆಲ್ಲ ಆಲ್ಮೋಸ್ಟ್ ವ್ಯವಸ್ಥೆ ವಿರುದ್ಧದ ಹೋರಾಟದಲ್ಲಿ ಒಬ್ಬ ಜನನಾಯಕ ಹೇಗೆ ಗುರುತಿಸ್ಕೊಳ್ತಾನೆ ಅಂತ. ಸೊ ಸಿನಿಮಾವನ್ನ ಕೂಡ ರಾಜಕೀಯ ವೇದಿಕೆಯಾಗಿ ಯಾರಿಗೂ ಗೊತ್ತೇ ಆಗದಂತೆ ಬಳಸ್ಕೊಂಡ್ರು ಅಂತ. ಇನ್ಫ್ಯಾಕ್ಟ್ ಟ್ಯಾಗ್ಲೈನ್ ಜೊತೆಗೂ ಕೂಡ ಮಮತಾ ನೋಡಿ, ನಟ ವಿಜಯ್ 2021ರಿಂದಲೂ ಕೂಡ ಭಾಳಷ್ಟು ಸ್ಟ್ರಾಟಜಿಕ್ ಆಗಿ ಚುನಾವಣೆಗೆ ಬರುವಂಥ ನಿಟ್ಟಿನಲ್ಲಿ ಅಥವಾ ರಾಜಕೀಯ ಪ್ರವೇಶವನ್ನು ಮಾಡುವಂಥ ನಿಟ್ಟಿನಲ್ಲಿ ಪ್ರತಿ ಹಂತಗಳನ್ನು ಕೂಡ ಬಳಸ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ 2011ರಲ್ಲೇ ಅವರು ರಾಜಕೀಯಕ್ಕೆ ಬರಬೇಕು ಅನ್ನುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು. ಆದರೆ ಸರಿಯಾದಂತಹ ಸನ್ನಿವೇಶಗಳು ನಿರ್ಮಾಣ ಆಗಿರಲಿಲ್ಲ. ಸೊ ಹೀಗಾಗಿ 2021ರಲ್ಲಿ ಮತ್ತೊಮ್ಮೆ ಈ ರೀತಿಯಾದಂಥ ಪ್ರಯತ್ನಗಳನ್ನು ಆರಂಭಿಸ್ತಾರೆ. ತೆರೆಮರೆಯಲ್ಲಿ ಸಾಕಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾರೆ. ನೋಡಿ, ಇವ್ರ ಹತ್ರ ಇದ್ದಿದ್ದು 2 ಅಸ್ತ್ರಗಳು. ಒಂದು ಸಿನಿಮಾ ಮತ್ತು ಎರಡನೇದು ಸೋಷಿಯಲ್ ಮೀಡಿಯಾ. ಈ 2 ಅಸ್ತ್ರಗಳು ಎಷ್ಟು ಪರಿಣಾಮಕಾರಿ ಅಂದರೆ ಬಹಳ ದೊಡ್ಡ ಮಾಸ್ ಅಪೀಲ್ ಮಾಡಬಹುದಾದಂತಹ ವೇದಿಕೆಗಳನ್ನು ಸೃಷ್ಟಿ ಮಾಡಿಕೊಡಬಹುದಾದಂತಹ ಶಕ್ತಿ ಹೊಂದಿರುವಂತಹ ಮಾಧ್ಯಮಗಳಾಗಿರುವಂಥದ್ದು. ಸೊ ಹೀಗಾಗಿ ಸಿನಿಮಾಗಳ ಮೂಲಕ ತಮ್ಮ ಥಾಟ್ಗಳೇನು, ತಮ್ಮ ಯೋಚನೆಗಳೇನು, ಮತ್ತು ವ್ಯವಸ್ಥೆಯ ವಿರುದ್ಧ ಬಂಡಾಯ ಹೇಳುವಂಥದ್ದು ಹೇಗೆ, ವ್ಯವಸ್ಥೆಯಲ್ಲಿರುವಂಥ ಹುಡುಕುಗಳೇನು, ಇದನ್ನು ಹೇಗೆ ಪ್ರಶ್ನೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ಹೊಸ ಆಲೋಚನೆಗಳನ್ನು ಜನರಲ್ಲಿ ತುಂಬುವಂಥ ಕೆಲಸವನ್ನು ತಮ್ಮ ಸಿನಿಮಾಗಳ ಮೂಲಕ ಮಾಡ್ತಾ ಬಂದರು. ಇದರ ಜೊತೆಗೆ ಈ ಸೋಷಿಯಲ್ ಮೀಡಿಯಾಗಳನ್ನು, ತಮ್ಮ ಫ್ಯಾನ್ ಪೇಜ್ಗಳನ್ನು ಬಳಸ್ಕೊಂಡು ತಮ್ಮ ಇಮೇಜನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದರು. ಜೊತೆಗೆ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡ್ತಾ ಬಂದರು. ಇದು ಕೆಳ ಹಂತದಲ್ಲೂ ಕೂಡ ವಿಜಯ್ ಅವರ ಪಾಪ್ಯುಲಾರಿಟಿ ಹೆಚ್ಚಾಗಲಿಕ್ಕೆ ಕಾರಣವೂ ಕೂಡ ಆಯಿತು. ಮತ್ತು ಸಾಕಷ್ಟು ಕೋವಿಡ್ ಸಂದರ್ಭದಲ್ಲಿ ಜನರಿಗೆ ಹೆಲ್ಪ್ ಮಾಡುವಂತಹ ವಿಚಾರಗಳಾಗಿರ್ಬೋದು, ಮತ್ತು ಈ ಬೇರೆ ಅನ್ನದಾನ ಮತ್ತು ರಕ್ತದಾನದಂಥ ಶಿಬಿರಗಳನ್ನು ಆಯೋಜಿಸೋದಾಗಿರ್ಬೋದು, ಈ ರೀತಿಯಾದಂಥ ಬೇರೆ ಸಮಾಜಮುಖಿ ಕೆಲಸಗಳನ್ನು ಹೆಚ್ಚೆಚ್ಚು ಮಾಡ್ತಾ ಬಂದರು. ಒಂದಷ್ಟು ಚರ್ಚೆಗಳಲ್ಲೂ ಕೂಡ ಅವರು ಹುಟ್ಟು ಹಾಕಿದ್ರು. ಇದರ ಜೊತೆಗೆ ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವಂಥ ಕೆಲಸಗಳನ್ನು ಕೂಡ ಸದ್ದಿಲ್ಲದೆ ಮಾಡಿದ್ರು. ಸೊ ಈ ಎಲ್ಲ ಒಳ ತಂತ್ರಗಳಿಂದವೆ. ಈ ಎಲ್ಲ ತಂತ್ರಗಳು ಕೂಡ ಒಂದು ಶಕ್ತಿಯಾಗಿ ಪರಿಣಮಿಸಿದ್ರೆ, ಮತ್ತೊಂದು ಚುನಾವಣೆಯ ಸಂದರ್ಭದಲ್ಲಿ ಅವರು ಅಧಿಕೃತವಾಗಿ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ DMK ಮತ್ತು AIADMK ಈ ಎರಡು ಪಕ್ಷಗಳು ಅವರಿಗೆ ನಕಾರಾತ್ಮಕವಾಗಿ ಕೊಟ್ಟಂಥ ಪ್ರಚಾರ ಅವರಿಗೆ ಇನ್ನಷ್ಟು ಹೆಚ್ಚಾಗಿ ಪ್ರಚಾರವನ್ನು ಕೊಡಲಿಕ್ಕೆ ಶುರು ಮಾಡ್ತು. ಫಾರ್ ಎಕ್ಸಾಂಪಲ್, ಅವರ ವೈಯಕ್ತಿಕ ವಿಚಾರಗಳನ್ನು ಹೊರತರುವಂಥ ಕೆಲಸಗಳನ್ನ ಮಾಡಲಾಯಿತು. ಉದ್ದೇಶಪೂರ್ವಕವಾಗಿ ಅವರ ಸಿನಿಮಾವನ್ನು ತಡೆಯುವಂಥ ಪ್ರಯತ್ನಗಳು ಕೂಡ ನಡೆದವು. ಈ ಎಲ್ಲ ವಿಚಾರಗಳು ಜನರ ಮನಸ್ಸಿನ ಮೇಲೆ ಅಗಾಧವಾದಂಥ ಪರಿಣಾಮ ಬೀರ್ತು. ಎಲ್ಲ ಪಕ್ಷಗಳು ಉದ್ದೇಶಪೂರ್ವಕವಾಗಿ ವಿಜಯ್ ಅವರನ್ನ ತಡಿತಾ ಇದ್ದಾರೆ. ಅಂದರೆ ವಿಜಯ್ ಅವರ ಬಳಿ ಯಾವುದೋ ಒಂದು ಶಕ್ತಿ ಇದೆ, ಅದನ್ನು ಬರದಂತೆ ತಡಿತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಜನರು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುವಂತಹ ಚಿಂತನೆಯಲ್ಲಿ ಕೂಡ ತೊಡಗಿದ್ರು. ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ಶಕ್ತಿ ಅವ್ರಿಗೆ ಆ್ಯಡ್ ಆನ್ ಆಗಿದ್ದು ಪ್ರಶಾಂತ್ ಕಿಶೋರ್ ಅಂತಾನೂ ಹೇಳ್ಬೋದು. ಯಾಕೆಂದ್ರೆ ಬಿಹಾರ ಚುನಾವಣೆ ಸೋತ ಬಳಿಕ ಪ್ರಶಾಂತ್ ಕಿಶೋರ್ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಬೇಕಾದಂತ ಅನಿವಾರ್ಯತೆ ಇತ್ತು. ಅವರು ಕೂಡ ವಿಜಯ್ ಜೊತೆಗೆ ಕೈ ಜೋಡಿಸಿ ಒಂದಷ್ಟು ತಂತ್ರಗಾರಿಕೆಯನ್ನ ಹೆಚ್ಚು ಮಾಡಿದ್ರ ಪರಿಣಾಮ ಈ ಫಲಿತಾಂಶ ಬಂದಿದೆ ಅನ್ನುವಂತಹ ವಿಶ್ಲೇಷಣೆಗಳಿದೆ. ಮಮತಾ, ಅರೆ ರಾಜಕೀಯ ಪಕ್ಷವಾಗಿ TVK ಯಾವತ್ತೂ ಕಾಲಿಡಬೇಕು ಅಂತ ವಿಜಯ್ ಬಯಸಲೇ ಇಲ್ಲ. ಇದರ ಪರಿಣಾಮ ಇಷ್ಟು ದೊಡ್ಡ ಸಕ್ಸಸ್ಸು ಅಂತ. ಮತ್ತು ಸಕ್ಸಸ್ಗೆ ನಿಧಾನಕ್ಕೆ ಯಾರಿಗೂ ಗೊತ್ತಾಗದಂತೆ, ಯಾಕಂದರೆ ಅಲ್ಲಿದ್ದಂತಹ ಪಕ್ಷಗಳು ಎಷ್ಟು ಅಗ್ರೆಸಿವ್ ಇದ್ವು ಅಂದರೆ ಇಬ್ಬರನ್ನು ಬಿಟ್ಟು ಇನ್ನೊಬ್ರು ಬರ್ತಾರೆ ಅಂದರೆ ಸಹಿಸ್ತಾ ಇರಲಿಲ್ಲ ಅವರು. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಪಾರ್ಟ್ ಟೈಮ್ ಪೊಲಿಟಿಷಿಯನ್ ಆಗಲ್ಲ ಅನ್ನುವಂತಹ ಚಿಂತನೆ ಮತ್ತೊಂದು ರೋಡ್ ಮ್ಯಾಪ್. ಯಾವುದೇ ರಾಜಕಾರಣಿಗೆ ರಾತ್ರೋರಾತ್ರಿ ಸಕ್ಸಸ್ ಸಿಗಲ್ಲ, ಸೈಲೆಂಟಾಗಿ ನಮ್ಮ ಕೆಲಸ ಮಾಡಬೇಕು ಅನ್ನೋದಕ್ಕೆ ಪ್ರಾಬಬ್ಲಿ ಇವತ್ತು ವಿಜಯ್ ಎಕ್ಸಾಂಪಲ್ ಅನ್ನು ಸೆಟ್ ಮಾಡಿದ್ದಾರೆ. ಮತ್ತು ಅವ್ರಿಗೆ ಸಿಕ್ಕಂತಹ ವೇದಿಕೆಯನ್ನು ರಾಜಕೀಯ ವೇದಿಕೆಯಾಗಿ ಯೂಸ್ ಮಾಡುವಲ್ಲೂ ಕೂಡ ಯಶಸ್ವಿಯಾದ್ರು ಅಂತ ಕಾಣಿಸುತ್ತೆ. ಮಮತಾ, ಖಂಡಿತವಾಗಿ ಕೂಡ ಮೇಲ್ನೋಟಕ್ಕೆ 9 ತಿಂಗಳಲ್ಲಿ ಬಂದಂಥ ಪಕ್ಷ 9 ತಿಂಗಳಲ್ಲಿ ಎಲ್ಲ ಈ ದೊಡ್ಡ ಮಟ್ಟದ ಸಾಧನೆ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸ್ಬೋದು. ಆದರೆ ಅದರ ಹಿಂದಿನ ಶ್ರಮ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಜೊತೆಗೆ ಎಲ್ಲ ಸ್ಟ್ರಾಟಜಿಗಳು ಕೂಡ ಒಂದು ರೀತಿಯಲ್ಲಿ ಗೆಲುವಾಗೋದಕ್ಕೆ ಚಾನ್ಸೇ ಇಲ್ಲ. ಅಂದರೆ ಅಲ್ಲಿನ ಜನರ ಅಸಹನೆ ಜೊತೆಗೆ ಅಲ್ಲಿರ್ತಕ್ಕಂಥ ಆಡಳಿತ ವಿರೋಧಿ ಅಲೆ ಅದು ಕೂಡ ಪ್ಲಸ್ ಆಗುತ್ತೆ.
ಅದನ್ನ ವಿಜಯ್ ಅವರು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಳಸ್ಕೊಂಡಿದ್ದಾರೆ. ಯಾಕೆಂದರೆ ರಾಜಕಾರಣಕ್ಕೆ ಬರೋದಕ್ಕೆ ಸಾಕಷ್ಟು ನಟರು ಒಂದು ರೀತಿಯಲ್ಲಿ ಹಿಂಜರಿಕೆ, ಹೆದರಿಕೆ, ಭಯ ಎಲ್ಲವೂ ಕೂಡ ಇರುತ್ತೆ. ಕರ್ನಾಟಕದಲ್ಲಾಗಿರ್ಬೋದು ಮತ್ತು ತಮಿಳುನಾಡಲ್ಲಾಗಿರ್ಬೋದು ಆ ಉದಾಹರಣೆಗಳನ್ನು ಕೂಡ ನೋಡಿದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ನಟರು ರಾಜಕೀಯ ಸಹವಾಸ ಬೇಡಪ್ಪ ಬೇಡ ಅಂತಲೂ ಕೂಡ ಹೇಳಿದರು. ಜೊತೆಗೆ ರಜನಿಕಾಂತ್ ಅವರು ರಾಜಕೀಯಕ್ಕೆ ನಾನು ಬರೋದೇ ಇಲ್ಲ ಅಂತಲೂ ಕೂಡ ಇದು ಮಾಡಿದರು. ಇಂಥ ಸನ್ನಿವೇಶದಲ್ಲಿ ವಿಜಯ್ ಅವರು ಸಾಕಷ್ಟು ಸ್ಟಡಿ ಮಾಡಿದ್ದಾರೆ. ಸುಮಾರು 15-16 ವರ್ಷಗಳ ಸ್ಟಡಿ ಜೊತೆಗೆ ಅವತ್ತು ಜಯಲಲಿತಾ ಅವರಿಗೆ ಬೆಂಬಲ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ವಿಜಯ್ ಅವರು ರಾಜಕಾರಣಕ್ಕೆ ಬರಬೇಕು ಅನ್ನೋ ಮನಸ್ಸು ಮಾಡಿದ್ರು. ಆದರೆ ಅದನ್ನ ಕಾರ್ಯರೂಪಕ್ಕೆ ತಂದದ್ದು 2021ರಲ್ಲಿ ಅಂತಲೂ ಕೂಡ ಸ್ಪಷ್ಟವಾಗ್ತಾ ಇದೆ. ಅಂದರೆ ಅಲ್ಲಿ ತಮ್ಮ ಆಪ್ತರು, ಅಭಿಮಾನಿ ಬಳಗ, ಅಭಿಮಾನಿಗಳು ಏನು ಪಡೆ ಇತ್ತು ಅವರನ್ನು ಅಲ್ಲಿನ ಲೋಕಲ್ ಚುನಾವಣೆಗೆ ಒಂದು ರೀತಿಯಲ್ಲಿ ಸ್ಪರ್ಧೆ ಒಡ್ಡಿಸೋದ್ರ ಮೂಲಕ ಎಲ್ಲ ಒಂದು ಕಡೆ ಆ ಒಂದು ಅಳಿಲ್ ಸೈನ್ಯವನ್ನ ಕಟ್ಟೋದಕ್ಕೆ ಶುರು ಮಾಡಿದ್ರು. ಇದು ಯಾರಿಗೂ ಕೂಡ ಗೊತ್ತಾಗಿಲ್ಲ ಮೇಲ್ನೋಟಕ್ಕೆ. ಅಂದ್ರೆ ಒಳಗಡೆ ಏನೆಲ್ಲ ತಂತ್ರಗಾರಿಕೆಗಳನ್ನ ಮಾಡಬೇಕು ಆ ತಂತ್ರಗಾರಿಕೆಗಳನ್ನ ವಿಜಯ್ ಅವರು 2021ರಿಂದಲೇ ಮಾಡ್ತಾ ಬಂದಿದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಎಲ್ಲ ಒಂದು ಕಡೆ ಸ್ಟೇಜ್ ಬೈ ಸ್ಟೇಜ್ ಅಂದ್ರೆ ಸುಮಾರು 6, 7, 8 ಸ್ಟೇಜ್ಗಳ ಮೂಲಕ ಈ ಒಂದು ಪಕ್ಷವನ್ನ ಕಟ್ಟಿ ಜೊತೆಗೆ ಈ ಒಂದು ವಿಜಯಕ್ಕೆ ಅವರು ಒಂದು ರೀತಿಯಲ್ಲಿ ಮುನ್ನುಡಿಯನ್ನ ಬರೆದಿರ್ತಕ್ಕಂಥದ್ದು. ಅಂದ್ರೆ ಕೇಡರ್ ಬೇಸ್ ಇಲ್ಲದೆ ಇದ್ರೂ ಕೂಡ ಅಭಿಮಾನಿಗಳ ಪಡೆಯನ್ನೇ ಯಾವ ರೀತಿ ಕೇಡರ್ನಾಗಿ ಪರಿವರ್ತನೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ವಿಜಯ್ ಅವರು ಒಂದು ರೀತಿಯಲ್ಲಿ ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ವೀಕ್ ಸ್ಪಾಟ್ ಅಲ್ಲಿ ಇದ್ದಂತಹ ಜನ ಅಂದ್ರೆ ADMK ಮತ್ತೆ DMK ಇವರಿಬ್ಬರನ್ನೇ ಒಬ್ಬರಲ್ಲಿ ಇವ್ರನ್ನ ಗೆಲ್ಲಿಸ್ಬೇಕು ಇಲ್ಲ ಇವ್ರನ್ನ ಗೆಲ್ಲಿಸ್ಬೇಕು ಇಬ್ಬರ ಆಡಳಿತವನ್ನ ನೋಡಿದಂತಹ ಜನ ರೋಸ್ ಹೋಗಿದ್ರು, ಒಂದ್ ರೀತಿಯಲ್ಲಿ ವೀಕ್ ಪಾಯಿಂಟ್ ಅಲ್ಲಿ ಇದ್ರು. ಹಾಗಾಗಿ ಅವ್ರಿಗೆ ಎಲ್ಲ ಒಂದ್ ಕಡೆ ಮೂರನೇ ಶಕ್ತಿ ಬೇಕಾಗಿತ್ತು, ಅದು ಒಂದು ರೀತಿಯಲ್ಲಿ ಲೋಕಲ್ ಶಕ್ತಿನೇ ಬೇಕಾಗಿತ್ತು. ಆ ಕಾರಣಗಳಿಗೋಸ್ಕರವಾಗಿ ಇದನ್ನ ವಿಜಯ್ ಅವರು ಸ್ಟಡಿ ಮಾಡಿ ಯೂಸ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಎಲ್ಲ ಒಂದು ಕಡೆ ಆ ಒಂದು ಪಡೆಯ ಮೂಲಕ ಈ ಒಂದು ಸ್ಟ್ರಾಟಜಿಗಳ ಮೂಲಕ ಇದು ಇಷ್ಟು ದೊಡ್ಡ ಮಟ್ಟದ ಗೆಲುವನ್ನ ಕೂಡ ಪಡೆದುಕೊಂಡಿರ್ತಕ್ಕಂಥದ್ದನ್ನು ಕೂಡ ಸ್ಪಷ್ಟ. ಹಾಗಾಗಿ ಸ್ಟ್ರಾಟಜಿಗಳ ಜೊತೆಗೆ ಆ ರಾಜ್ಯದ ಅಸಹನೆ, ಜೊತೆಗೆ ಆಡಳಿತ ವಿರೋಧಿ ಅಲೆ, ಜೊತೆಗೆ ಸುಮಾರು 10-15 ವರ್ಷಗಳ ಶ್ರಮ ಎಲ್ಲ ಎಫರ್ಟ್ನಿಂದಾಗಿ ಕೂಡ ವಿಜಯ್ ಅವರು ಈ ರೀತಿಯ ಮಾಸ್ಟರ್ ಸ್ಟ್ರೋಕ್ ಅನ್ನ ಆ ಒಂದು ಸ್ಟಾಲಿನ್ ಮತ್ತು ಅವರ ಕುಟುಂಬ ಮತ್ತು ADMK ಎಲ್ರಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಮಮತಾ.